ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿನ್ನೆ ನಾನು ದೋಸೆ ಬಗ್ಗೆ ಹೇಳಿದೆ, ಬರೀ ಮೆಂತ್ಯ ಹಾಕಿ ಅನ್ನ ಮೆಂತ್ಯ ಅಕ್ಕಿ ರುಬ್ಬಿ ಒಂದು ದೋಸೆ ಮಾಡೋದು ಅಂತ. ಆ ದೋಸೆ ಇವತ್ತು ಸೋಮವಾರ ಬೆಳಗ್ಗೆ ತಿಂಡಿಗೆ ನಾನು ಮಾಡಿದ್ದೀನಿ. ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ನಿಜವಾಗ್ಲೂ ಹೇಳಬೇಕಂದ್ರೆ, ನೀವು ಮನೆಯಲ್ಲಿ ಮಾಮೂಲು ದೋಸೆ ಮಾಡ್ತೀರಲ್ವ, ಅಕ್ಕಿ ದೋಸೆ, ಆ ದೋಸೆನೂ ಅಷ್ಟು ಚೆನ್ನಾಗಿ ಬರೋಲ್ಲ ನೋಡಿ. ಅಷ್ಟು ಚೆನ್ನಾಗಿ ಗರಿ ಗರಿಯಾಗಿ ನೋಡಿ, ನೀವೇ ನಾನು ನಿಮ್ಮ ಮುಂದೆ ತೆಗಿತಾ ಇದ್ದೀನಿ ನೋಡಿ. ಅಷ್ಟು ಚೆನ್ನಾಗಿ ಒಳ್ಳೆ ಮಸಾಲೆ ದೋಸೆ ಥರ ಗರಮ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಮೆಂತ್ಯ ದೋಸೆ ನೋಡಿ. ಒಂದು ಮಾಡಿ ಇಟ್ಟಿದ್ದೀನಿ ನೋಡಿ, ಇಲ್ಲಿ ಬಂದು ಟೊಮೆಟೊ ಗೊಜ್ಜು ಮಾಡಿದ್ದೀನಿ, ಅದಕ್ಕೆ ಸಾಂಬಾರು, ಚಟ್ನಿ, ಆಲೂಗೆಡ್ಡೆ ಪಲ್ಯ ಅಷ್ಟು ಯಾರೂ ತಿನ್ನಲ್ಲ ನೋಡಿ ಫ್ರೆಂಡ್ಸ್. ಇದು ಮೆಂತ್ಯ ದೋಸೆ ಎಷ್ಟು ಗರಮಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಅದು ನಾನಿವಾಗ ಎಣ್ಣೆ ತುಪ್ಪ ಅದಕ್ಕೆ ಹಾಕಿಲ್ಲ, ಯಾಕಂದರೆ ನಾನು ಎಣ್ಣೆ ತುಪ್ಪ ಯಾವುದು ತಿನ್ನಲ್ಲ, ಬರೀ ಸುಕ್ಕ ಮಾಡ್ಕೊಂಡು ತಿನ್ನೋದು. ಇದು ಬಂದು ಮೆಂತ್ಯ ದೋಸೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ನಿಮಗೆ ಹೇಳಿ, ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮೆಂತ್ಯ ದೋಸೆ, ಬರೀ ಮೆಂತ್ಯ ನೋಡಿ, ಮೆಂತ್ಯ ಕಲರ್ ಕಾಣ್ತಾ ಇದೆ ನಿಮಗೆ, ಮೆಂತ್ಯದ ಕಲರ್ ಕಾಣ್ಬೋದು, ಒಂಥರ ಅರಿಶಿನ ಕಲರು ನೋಡಿ. ಮೆಂತ್ಯ ಅಲ್ಲಲ್ಲೇ ಸ್ವಲ್ಪ ಕಾಣ್ತಾ ಇದೆ. ಈ ಥರ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಸುಕ್ಕ ಎಣ್ಣೆ ಒಂದು ಡ್ರಾಪ್ ಎಣ್ಣೆ ಹಾಕದೆ ಮಾಡಿದ್ದೀನಿ, ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕದೇ ಮೆಂತ್ಯ ದೋಸೆ ಮಾಡಿದ್ದೀನಿ. ನಿನ್ನೆ ನೆನೆಸಿದ್ದು ತೋರಿಸಿದೆ, ಬರೀ ಅಕ್ಕಿ ಮೆಂತ್ಯ ನೆನೆಸಿ ರುಬ್ಬುವಾಗ ಅನ್ನ ಹಾಕೊಳ್ಳೋದು ನೋಡಿ. ಇದು ಮೆಂತ್ಯ ಕಲರು, ಒಂಥರ ಯೆಲ್ಲೋ ಕಲರ್ ಮೆಂತ್ಯ ಕಲರ್, ಸೂಪರಾಗಿರುತ್ತೆ, ತಿನ್ನೋಕ್ಕೂ ಸೂಪರಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ನೀವು ಟ್ರೈ ಮಾಡಿ. ನಾನು ಟೊಮೆಟೊ ಗೊಜ್ಜು, ಅದಕ್ಕೆ ಸಾಂಬಾರು, ಯಾಕಂದರೆ ನಮ್ಮ ಮನೆ ಚಟ್ನಿ ಯಾರು ತಿನ್ನಲ್ಲ, ಅದರಿಂದ ಫ್ರೆಂಡ್ಸ್.